ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಮೀಟಿಂಗ್ ಆದ ಮೇಲೂ ಕೂಡ ಬಹಳಷ್ಟು ಜನ ಸಚಿವರುಗಳು ಸಿದ್ದರಾಮಯ್ಯನವ್ರ ಜೊತೆ ಡೀಪ್ ಡಿಸ್ಕಷನ್ಸ್ ಅಲ್ಲಿ ಇದ್ದಾರೆ. ಯಾಕೆ ಅಂತಂದ್ರೆ ಬಹಳಷ್ಟು ಜನ ಸಚಿವರುಗಳು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು, ನೀವು ರಾಜೀನಾಮೆ ಕೊಟ್ಬಿಟ್ರೆ ಮತ್ತೆ ಹೊಸ ಕ್ಯಾಬಿನೆಟ್ ರಚನೆ ಆಗುತ್ತೆ, ಆವಾಗ ನಾವು ನಮ್ಮ ಸ್ಥಾನ ಕಳ್ಕೊಳ್ತೀವಿ, ಒಂದಿಷ್ಟು ದಿನ ಮುಂದೂಡಿ, ನಮಗೆ ಕೆಲವು ಕೆಲಸಗಳಾಗಬೇಕಾಗಿದೆ ನಮ್ಮ ಇಲಾಖೆಗಳಲ್ಲಿ ಅಂತ. ಆದರೆ ಸಿದ್ದರಾಮಯ್ಯನವರು ಒಂದು ಸಲ ರಾಹುಲ್ ಗಾಂಧಿ ಅವರು ಕೊಡಿ ಅಂತ ಅಂದ ಮೇಲೆ ಒಂದು ಕ್ಷಣವೂ ನಾನು ಇರಲಾರೆ ಅನ್ನುವಂತಹ ಒಂದು ಪಣವನ್ನು ತೊಟ್ಟಿದ್ದರಿಂದ ಮತ್ತು ಈಗ ಓಪನ್ ಆಗಿ ಎಲ್ಲರಿಗೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದರಿಂದ ನಾವು ಸಚಿವರಾಗಿ ಮುಂದುವರಿತೀವಾ ಇಲ್ವಾ ಅನ್ನುವಂಥ ಆತಂಕ ಕೆಲವರಿಗಿರೋದ್ರಿಂದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಿಲ್ ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ. ಹಿರಿಯ ಸಚಿವರುಗಳು ತಮ್ಮ ಸ್ಥಾನ ಉಳಿಯುತ್ತಾ ಉಳಿಯಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಗೋಸ್ಕರ ಅಥವಾ ಹೈಕಮಾಂಡ್ ಜೊತೆ ಇದ್ರ ಬಗ್ಗೆ ಏನಾದರೂ ಚರ್ಚೆ ನಡೆದಿದೆಯಾ, ನೀವೇನಾದರೂ ಕೆಲವೊಂದು ಡಿಮಾಂಡ್ಸ್ ಇಟ್ಟಿದ್ದೀರಾ, ಆಯಿತು ಇಟ್ಸ್ ಓಕೆ ನೀವು ಹೇಳ್ತಾ ಇದ್ರಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಬಟ್ ನನಗೊಂದು ಡಿಮಾಂಡ್ಸ್ ಇದೆ, ನನ್ನ ಡಿಮಾಂಡ್ ಇದು, ನನ್ನ ಜೊತೆಗೆ ಇಷ್ಟು ಜನ ನಿಂತಿದ್ರು, ನನ್ನ ಜೊತೆಗಿರುವಂಥ ಇವರನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬೇಡಿ, ಇವರನ್ನು ಸಚಿವರನ್ನಾಗಿ ಮುಂದುವರಿಸಿ ಅಥವಾ KPCC ಅಧ್ಯಕ್ಷರನ್ನ ಇವ್ರನ್ನ ಮಾಡಿ ಅಥವಾ DCMಗಳನ್ನ ಮಾಡಿ, ಈ ಥರದ ಏನಾದರೂ ಡಿಮಾಂಡ್ಸ್ಗಳನ್ನು ಸಿದ್ದರಾಮಯ್ಯನವರು ಇಟ್ಟಿದ್ದಾರಾ ಅಥವಾ ಆ ಡಿಮಾಂಡ್ಸನ್ನು ಇನ್ನು ಮುಂದೆ ಇಡಲಿದ್ದಾರಾ, ಆ ಡಿಮಾಂಡ್ಸ್ ಏನಿರಲಿದೆ ಅನ್ನೋದ್ರ ಬಗ್ಗೆ ತಮ್ಮ ಸಚಿವರುಗಳ ಜೊತೆಗೆ ಅವರು ಚರ್ಚೆ ಮಾಡ್ತಾ ಇದ್ದಾರಾ. ಸೊ ಒಂದು ವೇಳೆ ಆ ಒಂದು ಶಕ್ತಿ ಸಿದ್ದರಾಮಯ್ಯನವ್ರಿಗೆ ಡೆಫಿನೆಟ್ಲಿ ಇರುತ್ತೆ. ಈಗ ಅವರು ಕೆಳಗಿಳಿಯೋದೇ ದೊಡ್ಡ ಪುಣ್ಯ. ಅದರಲ್ಲಿ ಅವ್ರಿಗೇನಾದರೂ ಡಿಮಾಂಡ್ಸ್ ಇದ್ದರೆ ಡೆಫಿನೆಟ್ಲಿ ಹೈಕಮಾಂಡ್ ಅದನ್ನು ಕೇಳಬೇಕಾಗುತ್ತೆ. ಅವ್ರನ್ನ ಅಷ್ಟು ಅವರ ಮಾತಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಏನು ನಡೆಸ್ಕೊಳ್ಳಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ಮಾತಿಗೆ ಬೆಲೆ ಇದೆ. ಅವರು ಸಕ್ರಿಯ ರಾಜಕಾರಣದಲ್ಲಿ ಇರಲೇಬೇಕು. ಯಾವ ರೀತಿ ಇರಲಿದ್ದಾರೆ ಮತ್ತು ಅವ್ರಿಗೆ ಯಾವ ರೀತಿಯ ಸ್ಥಾನಮಾನಗಳನ್ನು ಕೊಡ್ತಾರೆ ಅದು ಈಗಿರುವಂಥ ಅತ್ಯಂತ ಕುತೂಹಲದ ವಿಷಯ. ನೀವು ರಾಜ್ಯಸಭೆಗೆ ಬನ್ನಿ ಅಂತಂದರೆ ಅದೇನು ಪ್ರಮೋಷನ್ ಆಗಲಿಕ್ಕಿಲ್ಲ, ಬಟ್ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇರುವಂತಹ ಅಹಿಂದ ಮತ ಬ್ಯಾಂಕ್ ಮುಂದಿನ ದಿನಗಳಲ್ಲಿ ಅದರ ಶಿಫ್ಟ್ ಓವರ್ ಸತೀಶ್ ಜಾರಕಿಹೊಳಿಯನ್ನ ಅಥವಾ ಇವನ್ DK ಶಿವಕುಮಾರ್ ಅವರ ಐಡನ್ನು ಈ ಥರದ ಕೆಲವೊಂದು ಪ್ರಾಸೆಸ್ಗಳು ಬಾಕಿ ಇರುವುದರಿಂದ ಸದ್ಯದ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜಕೀಯದಲ್ಲಿ ಅತ್ಯಂತ ದೊಡ್ಡ ಹಿಡಿತವನ್ನು ಹೊಂದಿದ್ದಾರೆ. ಹಾಗಾಗಿನೇ ಕೆಲ ಮಂತ್ರಿಗಳು ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಸರ್ ನೀವೇನೋ ಹೋಗ್ತಾ ಇದ್ದೀರಾ, ನಮ್ಮ ಕತೆ ಏನು ಅಂತ ಒಂದು ಸ್ವಲ್ಪ ಕ್ವೈಟ್ ಡಿಸ್ಕಷನ್ಸ್ ಅಲ್ಲಿ ನಡೀತಾ ಇದೆ.